70 ವರ್ಷ ನನಗೆ ತುಂಬ ನಡೆಯೋಕ್ಕಾಗದೆ ಸೊಂಟ ನೋವು ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ನಮ್ಮ ಯಜಮಾನ್ರ ಸ್ಟೂಡೆಂಟು ಇಲ್ಲಿ ಅಡ್ರೆಸ್ ಕೊಟ್ಟು ಕಳಿಸಿದ್ರು. ಆಮೇಲೆ ಡಾಕ್ಟ್ರು ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಏನೇನಾಗಿದೆ ಅಂಥೇಳಿ ನಿಮಗೆ ವಾಸಿ ಮಾಡ್ತೀನಿ ಅಂತೇಳಿ ನನಗೆ ಟ್ರೀಟ್ಮೆಂಟ್ ಕೊಟ್ಟರು. ಇದು 5ನೇ ಸಿಟ್ಟಿಂಗು. ತುಂಬ ಅನುಕೂಲ ಆಗಿದೆ, ನೋವೆಲ್ಲ ಕಡಿಮೆ ಆಗಿದೆ. ಡಾಕ್ಟ್ರಿಗೆ ತುಂಬ ಧನ್ಯವಾದಗಳು. I am Shankar from Shankarpuram. My wife Swarnambal, she is 70 years old. ಅವರಿಗೆ ಮೊದಲಿಂದ ಫೋಬಿಯಾ ಇತ್ತು. ಡಾಕ್ಟ್ರ್ ಹತ್ರ ಹೋಗೋದು, ಒಂದು ಇಂಜೆಕ್ಷನ್, ಒಂದು ಬ್ಲಡ್ ಸ್ಯಾಂಪಲ್ ತೊಗೊಳೋಕ್ಕೂ ಹೆದರಿಕೆ, ಭಯ. ಆಮೇಲೆ ತುಂಬ ಗಲಾಟೆ ಮಾಡಿ ನಾನು ನನ್ನ ಮಗ ಒಂದು ಅಲೋಪತಿಕ್ ಇದಕ್ಕೆ ಕರ್ಕೊಂಡು ಹೋಗಿ ಇದು ಮಾಡಿದ್ಮೇಲೆ ಸ್ವಲ್ಪ ಸಬ್ಸೈಡ್ ಆಯಿತು, ಪೇಯ್ನ್ ಕಿಲ್ಲರ್ ಕೊಟ್ಟ ಮೇಲೆ. ಆಮೇಲೆ ಸರಿ ಹೋಗಲಿಲ್ಲ ಅಂತ ಹೇಳಿ ಇನ್ನೊಬ್ಬ ಡಾಕ್ಟ್ರು ತೊಗೊಂಡ ಮೇಲೆ ಎಲ್ಲ ಎಕ್ಸ್ರೇ ತೆಗೆದ ಮೇಲೆ ದಿಸ್ ಫಿಟ್ ಫಾರ್ ಆಪರೇಷನ್ ಬಂತು. ಆಪ್ರೇಷನ್ ಅಂತ ಹೇಳಿದ ತಕ್ಷಣ ನನಗೆ ಗಾಬರಿ. ನಮಗೇನು ಹೆದರಿಕೆ ಅಂತ ಹೇಳಿದ್ರೆ ಬಲವಂತವಾಗಿ ಆಪ್ರೇಷನ್ ಮಾಡಿದ್ರೆ ಇನ್ನೇನೇನು ಅನಾಹುತಗಳಾಗುತ್ತೋ ಅಂತ ಹೇಳಿ ನಮ್ಮ ಸ್ಟೂಡೆಂಟ್ ಒಬ್ಬರು ಭವಾನಿ ಪ್ರಸಾದ್ ಅಂತ ಹೇಳಿ ಅವರು ಹೇಳಿದ್ರು, ನೀವು ಕರ್ಕೊಂಡು ಹೋಗಿ, ನೀವು ತುಂಬ ಅನುಕೂಲ ಆಗುತ್ತೆ, ಅವ್ರಿಗೆ ಕಾನ್ಫಿಡೆನ್ಸ್ ಬರಬೇಕು ಅಂತ ಹೇಳಿ ಅದನ್ನ ಕರ್ಕೊಂಬಂದಿವಿ. ಅಂತಲೇ ಮಿರಾಕಲ್ ಅಂತಲೇ ಹೇಳಬೇಕು. ಯಾಕಂದರೆ ಅವಳು ಧೈರ್ಯ ತೊಗೋಬೇಕು. ಅವಳು ಆಪ್ರೇಷನ್ಗೆ ಧೈರ್ಯ ಇಲ್ಲ. ಸೊ ನನಗೆ ಆಪ್ಷನ್ ಇದ್ದಿದ್ದು ಇದೊಂದೇ. ಬಟ್ ಡಾಕ್ಟರ್ ರಾಜೇಶ್ ಮಹಾದೇವ್ ತುಂಬಾ ನನಗೆ ಕಾನ್ಫಿಡೆನ್ಸ್ ಕೊಟ್ಟು, ನೀವು ನಂಬಿಕೆ ಇಟ್ಟರೆ ನಾನು ಟ್ರೀಟ್ ಮಾಡ್ತೀನಿ ಅಂದರು. ಆಮೇಲೆ ಅವ್ರಿಗೂ ಹೇಳಿದ ಮೇಲೆ ತುಂಬ ನಂಬಿ ಮಾಡಿದ್ದಾರೆ. ಇವತ್ತು 5ನೇ ಸಿಟ್ಟಿಂಗಿಗೆ ಬಂದಿದ್ದೇನೆ. ನನಗೂ ಬಹಳ ಸಂತೋಷ ಆಗಿದೆ. ಯಾಕೆಂದರೆ ಈಗ ಮೊದಲು ಒಂದು 2 ವಾರ ಅಂತೂ ಅವ್ರಿಗೇನೂ ಮಾಡೋಕ್ಕಾಗಲಿಲ್ಲ. ಅಡುಗೆ ಎಲ್ಲ ನಾವು ಹೆಲ್ಪ್ ಮಾಡ್ತಾಯಿದ್ವಿ. ಈಗ ಅವರೇನೇ ಎಲ್ಲ ಕಟ್ ಮಾಡ್ತಾರೆ, ಕೂತ್ಕೊಂಡು ಕಟ್ ಮಾಡ್ತಾರೆ. ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಏನು ಮಾಡಬೇಕು ಅಂತ. ಓರಲ್ ಮೆಡಿಸನ್ಸು ಕೊಟ್ಟಿದ್ದಾರೆ, ಪ್ಯಾಕಿಂಗ್ ಎಲ್ಲ ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ತುಂಬಾ ಒಂದು ಮಿರಾಕಲ್ ಅಂತಲೇ ಹೇಳಬೇಕು. ಅಷ್ಟು ಒಂದು ಒಳ್ಳೆ ಒಂದು ಮಾತೃ ವಾತ್ಸಲ್ಯ ಇಟ್ಕೊಂಡು ನೀವು ಕಾನ್ಫಿಡೆನ್ಸ್ ಇಟ್ಕೊಂಡ್ರೆ ನನಗೆ ಖಂಡಿತ ಟ್ರೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೇ ಡಾಕ್ಟ್ರು ಯಾವ ರೀತಿ ಹೇಳ್ತಾರೆ ಆ ಥರ ನಡ್ಕೊಂಡ್ರೆ ತುಂಬ ಜನಕ್ಕೆ ಅನುಕೂಲ ಆಗಲಿ. ಇದರಲ್ಲಿ ಏನು ಆಪ್ರೇಷನ್ಗೆ ಏನು ಹೆದರ್ಕೊಳ್ಳೇಬೇಕಾಗಿಲ್ಲ. ಅದಿಲ್ಲಿ ಬೇಡ ಅಂತ ಹೇಳಿನೇ ಆಪ್ರೇಷನ್ ಇಲ್ದವ್ರೇ ಇಲ್ಲಿ ಎಷ್ಟೋ ನಾನು ಕೇಸಸನ್ನು ಅಲ್ಲಿ ವೇಟಿಂಗ್ ರೂಮಲ್ಲಿ ಕೂತಿರ್ಬೇಕಾದ್ರೆ ಇವಳು ಇಂಟರ್ವ್ಯೂ ಮಾಡ್ತಾಳೆ ಎಲ್ಲ ಏನೇನಾಗಿದೆ ಅಂಥೇಳಿ. ಸೊ ಆ ಒಂದು ಕಾನ್ಫಿಡೆನ್ಸ್ ಇದೆ. ಇಲ್ಲಿ ತುಂಬ ಜನ ಬರ್ತಾರೆ ಇಲ್ಲಿ. ಆ ಒಂದು ಕಾನ್ಫಿಡೆನ್ಸ್ ಅಂತಲೇ ಬೇಕು ನಮಗೆ ಅಂತ ಡಾಕ್ಟ್ರವರು ನಮಗೆ ಸಿಕ್ಕಿರೋದು ಜಗದ್ಗುರು ಶಂಕರಾಚಾರ್ಯರ ಒಂದು ಕೃಪೆ ಅಂತಲೇ ಹೇಳಬೇಕು. ಯಾಕಂದರೆ ನಮ್ಮ ಪೇಷಂಟ್ಸ್ಗೂ ಒಂದು ಯೋಗ ಇರಬೇಕು. ಈ ಟೈಮಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳಿ ಆ ರೀತಿಯಲ್ಲಿ ಈ ಒಂದು ಸಂಸ್ಥೆ ತುಂಬ ಜನಕ್ಕೆ, ಸಾವಿರಾರು ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಆಶಿಸಿ ನಮ್ಮ ಡಾಕ್ಟ್ರುಗಳಿಗೆ ವಂದನೆಗಳನ್ನು ತಿಳಿಸ್ತೀನಿ. ನಮಸ್ಕಾರ.